ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜೇಂಡೆ, ನಿನ್ನನ್ನು ಹೀಗೆ ನೋಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಭೂಮಿ ಮೇಲೆ ಕೆಟ್ಟ ತಾಯಿ ಇರೋದಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನೀನು ಅಂತ ಅದೇ ಸಾಲಿನಿಂದ ನಿಲ್ಲಿಸ್ಬಿಟ್ಟಿದ್ದೆ. ಈಗ ನೀನು ಶಿಕ್ಷೆ ಅನುಭವಿಸೋದ್ರ ಜೊತೆಗೆ ನನ್ನನ್ನು ಯಾಕೆ ಶಿಕ್ಷಿಸ್ತಿದ್ಯಾ? ಜೇಂಡೆ, ಆರ್ಯ, ನನಗೆ ಗೊತ್ತಿತ್ತು ಕಣೋ ನೀನು ಬಂದೇ ಬರ್ತೀಯ ಅಂತ. ನಿನಗೆ ನನ್ನ ಬೈಯೋಕೆ ಹೊಡಿಯೋಕೆ ಎಲ್ಲ ಅಧಿಕಾರ ಇದೆ ಕಣೋ. ನನಗೇನು ಬೇಜಾರಿಲ್ಲ, ಆದರೆ ನೀನು ಮಾತಾಡ್ತಿಲ್ವಲ್ಲ ಅದೇ ನನಗೆ ಆತಂಕ ಆಗಿತ್ತು. ಈಗ ನೀನು ಬಂದಿಯಲ್ಲ, ಈಗ ಎಲ್ಲ ಸರಿ ಹೋಗುತ್ತೆ. ನಂಗೆ ಚಳಿ ತಡೆಯೋಕ್ಕಾಗ್ತಿಲ್ಲ ಕಣೋ, ತುಂಬ ಹಸುವಾಗ್ತಾ ಇದೆ. ಏನಾದರೂ ಮಾತಾಡೋ. ಬಾ ಒಳಗೆ. ಬರ್ತೀನಿ ಬರ್ತೀನಿ ಅರಿ, ಬರ್ತೀನಿ. ತಗೋ. ಆರ್ಯ, ನೀನು ನನ್ನ ಬಿಟ್ಟು ಹೋಗಲ್ಲ ಅಲ್ವೇನೋ? ಊಟ ಮಾಡು. ನಾನು ಮಾಡಿರೋದು ತಪ್ಪೆ, ಆದರೆ ನನ್ನ ಕ್ಷಮೆ ಕೇಳ್ತಿರೋದು ಸುಳ್ಳಲ್ಲ ಕಣೋ. ನೀನು ನನ್ನ ಜೊತೆ ಬಂದ್ಬಿಡು ಆರ್ಯ. ನಿನ್ನ ಮುಂಚಿನ ಥರ ಅದೇ ನೀನು ಹೇಳ್ತೀಯಲ್ಲ, ಅಮ್ಮನ ಪ್ರೀತಿ ಕೈ ತುತ್ತು ಅಂತ, ಹಾಗೆ ನೋಡ್ಕೋತೀನಿ. ಇಲ್ಲಿ ನಿನ್ನನ್ನು ನೀನಾಗಿರೋದಕ್ಕೆ ಬಿಡೋದಿಲ್ಲ ಕಣೋ. ಇವರೆಲ್ಲ ನಿನ್ನನ್ನು ಏನು ಮಾಡಿಬಿಡ್ತಾರೋ ಅಂತ ನನಗೆ ಭಯ ಆಗತ್ತೆ. ಬಾರು, ಈಗಲೇ ಇಲ್ಲಿಂದ ಹೋಗ್ಬಿಡೋಣ. ಊಟ ಮಾಡ. ತಿನ್ಸು ಆರ್ಯ, ಚೆನ್ನಾಗಿ ತಿನ್ಸು. ಗೀತಾಗೆ ಹೇಳಿ ಇನ್ನೂ ಏನಾದರೂ ಮಾಡಿಸ್ಲಾ? ಅಮ್ಮ ಅಮ್ಮ ಅಂತ ಕರಿಬೇಡ. ಆರ್ಯ, ಈ ಮನೆ ಅನ್ನ ತಿಂದು ಈ ಮನೆಗೆ ದ್ರೋಹ ಮಾಡೋ ಕೇಶವನ್ಗೆ ಮತ್ತೆ ಅನ್ನದ ಋಣ ಹೊರಿಸಿ ಇನ್ಯಾವ ಕೆಟ್ಟ ಕೆಲಸ ಮಾಡ್ಸಕ್ಕೆ ಹೊರಟಿದ್ಯಾ? ನನ್ನ ಪ್ರಾಣ ತಂದವನ್ಗೆ ನೀವು ಊಟ ಮಾಡಿಸ್ತಿದ್ದೀರಾ? ಈ ಕೇಶವ ಮಾಡಿರೋ ಪಾಪಕ್ಕೆ ಯಾವತ್ತೂ ಕ್ಷಮೆ ಇಲ್ಲ. ಆರ್ಯ, ಇವನ್ನ ಇನ್ನೂ ಕ್ಷಮಿಸೋಷ್ಟು ದೊಡ್ಡ ಗುಣ ನನ್ನಲ್ಲಿಲ್ಲ, ನಿನಗೂ ಬೇಡ. ಇವನು ಮಾಡಿರೋ ಪಾಪಗಳಿಗೆ ಇವತ್ತು ಮುಕ್ತಿ ಸಿಗೋ ಹಾಗೆ ಮಾಡಬೇಕು. ಈ ಮನೆ ಯಜಮಾನ್ರ ಕೊಂದ ಪಾಪಿಗೆ ಇನ್ನು ಮುಂದೆ ಈ ಮನೇಲಿ ಯಾವ ಸ್ಥಾನನೂ ಇಲ್ಲ. ಅಮ್ಮ, ಏನು ಹೇಳ್ತಿದ್ದೀರಾ? ಅಪ್ಪನ ಸಾವಿರ ಕಾರಣ ಈ ಜೇಂಡೆನಾ? ಅಮ್ಮ, ಹೌದು, ನನ್ನ ಯಜಮಾನ್ರ ರಾಜವರ್ಧನ್ ಸಾವಿಗೆ ಇದೇ ಜೇಂಡೆನೇ ಕಾರಣ. ಅವರು ಮಾತ್ರೆ ಬದಲಾಯಿಸಿದ ಕೂಡ ಇದೇ ಜೇಂಡೆ. ರಾಜವರ್ಧನ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನೇ
ಬದಲಾಯಿಸ್ದ ಅಲ್ವಾ ಆರ್ಯ? ಇದೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಅಲ್ವಾ? ನನಗೆಲ್ಲ ಗೊತ್ತು ಆರ್ಯ. ಅದ್ರ ಜೊತೆಗೆ ನಿನ್ನ ಒಳ್ಳೆತನದ ಬಗ್ಗೆನೂ ಗೊತ್ತು. ನೀನು ನಿನ್ನ ಗೆಳೆಯನ ಮೇಲಿಟ್ಟಿರೋ ಪ್ರೀತಿ ದೊಡ್ಡ ಮಟ್ಟದ್ದು. ಆದರೆ ಮನಃಶಾಂತಿ ಇಲ್ಲದ ಐಶ್ವರ್ಯ, ಆರೋಗ್ಯ ಇಲ್ಲದ ಆಯುಷ್ಯ, ಅರ್ಥ ಮಾಡ್ಕೊಳ್ತಿರೋ ಕೇಶವನಂಥ ಸಂಬಂಧ ನಮ್ಗೆ ಯಾಕೆ ಬೇಕು? ನೀನು ಕೇಶವನ್ನ ಎಲ್ಲ ಕಷ್ಟದ ಪರಿಸ್ಥಿತಿಲೂ ಕಾಪಾಡ್ಕೊಂಡು ಬಂದೆ. ಆದರೆ ಅವನು ನೀನು ಕೇಡು ಬಯಸ್ತಾನೇ ಬಂದ. ಆರ್ಯ, ನಿನಗೆ ರಾಜ ಸಾಹೇಬ್ರ ಮೇಲೆ ಕೊಲ್ಲೋಷ್ಟು ಸಿಟ್ಟಿದ್ರೂ ಅಂತಹ ಕೆಟ್ಟ ಮಟ್ಟಕ್ಕೆ ಇಳಿಯೋಲ್ಲ ಅನ್ನೋದು ಗೊತ್ತಿತ್ತು. ನಿನ್ನ ಕೋಪನ, ನಿನ್ನ ಸ್ನೇಹನ ಈ ಕೇಶವ್ ಜೆಂಡೆ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಅವರನ್ನ ಕೊಂದುಬಿಟ್ಟ. ಈ ವಿಷಯ ಮೊದಲೇ ಗೊತ್ತಿದ್ರು ಇಷ್ಟು ವರ್ಷ ಇವನ್ನ ಯಾಕಮ್ಮ ಸುಮ್ಮನೆ ಬಿಟ್ಟಿದ್ರಿ? ದಾದಾಗೋಸ್ಕರನಾ? ನೀ ಹೇಳೋದು ನಿಜಾನೇ ಆದರೂ ಇದರಲ್ಲಿ ನನ್ನ ಸ್ವಾರ್ಥನೂ ಇತ್ತು. ಯಾಕಂದರೆ ಅನು ಬರೋವರೆಗೂ ಆರ್ಯನ್ಗೆ ಕೇಶವನ ಆಸರೆ ಬೇಕಿತ್ತು. ಆಗ ಆರ್ಯ ರಾಜನಂದಿನಿನ ಕಳ್ಕೊಂಡು ಅನುಭವಿಸ್ತಿದ್ದ ದುಃಖ, ಒಂಟಿತನ, ಜೊತೆಗೆ ಕೇಶವನ ಕಳ್ಕೊಳ್ಳೋ ಭಯದಲ್ಲಿ ತುಂಬ ಒದ್ದಾಡ್ತಿದ್ದ. ಆಗ ಕೇಶವನು ಆರ್ಯನ ಜೊತೆ ಇಲ್ಲದೇ ಇದ್ದಿದ್ರೆ ಅದರ ಕೆಟ್ಟ ಪರಿಣಾಮನ ಆರ್ಯ ಅನುಭವಿಸ್ಬೇಕಾಗಿತ್ತು. ಒಂದು ದಿನ ಜೋಗ್ತವ ಮನೆಗೆ ಬಂದು ನನ್ನ ಮಗಳು ಅನು ಅಂದರೆ ರಾಜನಂದಿನಿ ಬಂದೇ ಬರ್ತಾಳೆ ಅಂತ ಹೇಳಿದ್ಲು. ನಾನು ಅನು ಬರೋದನ್ನೇ ಕಾಯ್ತಾ ಇದ್ದೆ. ಈಗ ಅನು ಬಂದಾಯ್ತು. ಇನ್ಮುಂದೆ ಈ ಕೇಶವನ ಸಹಿಸ್ಕೊಳ್ಳೋ ಯಾವ ಅವಶ್ಯಕತೆನೂ ನಮಗಿಲ್ಲ. ಆರ್ಯ, ಇವನು ಮತ್ತೆ ಈ ಮನೆಗೆ ಬಾಗ್ಲಿಗೆ ಬರ್ದೇ ಇರೋ ಅಷ್ಟು ದೂರ ಇವನ್ನ ತಳ್ಳು. ಅಮ್ಮ ಊಟ ಮಾಡ್ತಾ ಇದ್ದಾನೆ. ನನಗೆ ಹಸಿವು ಅಂದಾಗ ಹೊಟ್ಟೆ ತುಂಬ ಊಟ ಹಾಕಿದ್ದಾನೆ. ಈ ರಾತ್ರಿ ಈ ಚಳಿಲಿ ಹಸಿವು ಅಂತ ನನ್ನ ಆಶ್ರಯಿಸಿ ಬಂದವನ್ನ ನನ್ನಿಂದ ಆಚೆ ಹಾಕೋಕ್ಕಾಗಲ್ಲಮ್ಮ. ಅದು ಸಾಧ್ಯನೂ ಇಲ್ಲ. ಅಮ್ಮ, ಸಾಯೋ ವ್ಯಕ್ತಿಗೂ ಕೊನೆ ಆಸೆನ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂದಮೇಲೆ ಊಟ ತಾನೆ ಮಾಡ್ಕೊಂಡು ಹೋಗ್ಲಿ ಬಿಡಿ. ನಾಳೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಇವನಿಲ್ಲಿ ಇರಬಾರ್ದು. ಯಾವುದೇ ಕಾರಣಕ್ಕೂ ನಿನ್ನನ್ನು ನಾವು ಬೆಳಗ್ಗೆ ಯಾರೂ ನೋಡಬಾರ್ದು. ಅರ್ಥ ಆಯ್ತಾ? ಬಂಗಾರ, ನಿಂಗೆ ನೋಡಿದ್ರೆ ಒಂಥರ ಸಂಕಟ ಆಗುತ್ತೆ. ಆದರೂ ಅಷ್ಟೇ ಹೆಮ್ಮೆ ಅನಿಸುತ್ತೆ ಮಗ. ಬೇಂಡ ಸರ್ ಹಿಂಗೆಲ್ಲ ಮಾಡಿದ್ದಾರೆ ಅಂದರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾಯಿಲ್ಲ. ನನಗೆ ತುಂಬ ಭಯ ಆಗ್ತಿದೆ. ಮಾ, ಭಯ ಯಾಕಮ್ಮ ಪಡಬೇಕು? ಸುಳ್ಳು ಹೇಳೋದಕ್ಕೆ ಹೆದರಿಕೆ ಆಗಬೇಕು. ಈಗ ಸತ್ಯ ಎಲ್ರಿಗೂ ಗೊತ್ತಾಯ್ತಲ್ಲ, ಇನ್ನೇನಕ್ಕೆ ಭಯ? ನೋಡಮ್ಮ, ನೀನು ಸುಮ್ಮನೆ ಇಲ್ದಿರೋ ಪ್ರಶ್ನೆಗಳನ್ನು ಅಪ್ಪನ್ನ ಕೇಳಿ ತಲೆ ಕೆಡಿಸ್ದೆ ನಿಶ್ಚಿಂತೆಯಾಗಿ ನಿದ್ದೆ ಮಾಡು. ಆದ್ರೂ ಅಮ್ಮ, ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಥದ್ದೇನೂ ಆಗಿಲ್ಲ, ಆಗೋದು ಇಲ್ಲ. ಮಗಳು ಅಷ್ಟು ಹೇಳಿದ್ಮೇಲೂ ಯಾಕೆ ನೀ ಆತಂಕ ಪಡ್ತೀಯಾ? ಅನು, ನೀನು ಹೋಗಿ ಮಲ್ಗಮ್ಮ. ಸರಿಯಪ್ಪ, ಗುಡ್ ನೈಟ್. ಸುಬ್ಬು, ಬೆಂಡೆ ಸರ್ ಆಚೆ ಹೋದ್ಮೇಲೆ ಅನುಗೇನಾದರೂ ಬಿಡ್ತೋನೆ. ಆರ್ಯ ಸರ್ಗೆ ಜೆಂಡೆ ಮೇಲೆ ಋಣಭಾರ ಮಾತ್ರ ಇದೆ.
ಆದರೆ ಅನು ಅಂದರೆ ಜೀವ ಕಣೆ, ಅವ್ಳಿಗೇನಾಗೋಕ್ಕೂ ಬಿಡಲ್ಲ. ಒಪ್ತೀನಿ, ಆದರೂ ನನ್ನ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ ಸುಬ್ಬು. ತಗೋ, ಊಟ ಮಾಡು. ಆರ್ಯ, ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಅಲ್ವಾ? ನಾನು ನಿನಗೆ ಎಷ್ಟೆಲ್ಲ ಮೋಸ ಮಾಡಿದ್ರು ನೀನು ನನ್ನ ನಂಬ್ತಿದೆಯಲ್ಲ. ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಂಬಿಕೆ ಪ್ರೀತಿ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗೋ ವಸ್ತುಗಳಲ್ವಲ್ಲ. ಅದೆಷ್ಟೇ ಕಷ್ಟ ಆದರೂ ಮನಸ್ಸಿಂದ ನಾವು ಅದನ್ನು ಒಪ್ಕೊಳ್ಳೇಬೇಕು. ತಗೋ. ಆರ್ಯ, ನಾನು ಮಾಡಿದ ಕೊಲೆ ಬಗ್ಗೆ ನಿನ್ಗೊಂಚೂರು ಕೋಪ ಇಲ್ವಾ? ಇರಲ್ಲ ಬಿಡು, ಯಾಕಂದ್ರೆ ನಾನು ಮಾಡಿದ್ದೆ ಸರಿ. ನಿನ್ಗೆ ಆ ವ್ಯಕ್ತಿ ಮಾಡಿರೋ ಮೋಸ ಏನು ಕಮ್ಮಿನ? ನಡೆದು ಹೋಗಿರೋ ಘಟನೆನ ಬದಲಾಯಿಸೋಕ್ಕಂತೂ ಆಗಲ್ವಲ್ಲ. ಈಗ ಆಗಿರೋದ್ರ ಬಗ್ಗೆ ಮಾತು ಬೇಡ, ಊಟ ಮಾಡ. ಆರ್ಯ, ನಿನಗೆ ನನ್ನ ಮೇಲೆ ತುಂಬ ಕಾಳಜಿ ಕಣೋ. ಆದರೆ ಈ ಮನೆಯವ್ರು ನಿನ್ನ ಮೇಲೆ ಕಾಳಜಿ ಮಾಡ್ತಾರೋ ಇಲ್ವೋ ಅನ್ನೋದೇ ನನ್ನ ಯೋಚನೆ. ಆರ್ಯ, ಹುಷಾರು. ನಾನು ನಿನ್ಗೆ ಅವತ್ತೇ ಹೇಳಿದ್ದೆ, ಅದು ನಿನ್ನ ಜೊತೆ ತುಂಬ ನಾಟಕ ಮಾಡ್ತಿದ್ದಾಳೆ, ಅವಳ ಉದ್ದೇಶ ಬೇರೆನೇ ಇದೆ ಅಂತ. ನನ್ನ ಮಾತು ನೀನು ಕೇಳಲಿಲ್ಲ. ಅವನೇ ರಾಜನಂದಿನಿ ಅಂದರೂ ನನ್ನ ಮಾತನ್ನು ನೀನು ನೆಗ್ಲೆಕ್ಟ್ ಮಾಡಿದೆ. ಈಗಲೂ ಅವಳು ನಿನ್ನ ಜೊತೆ ಒಳ್ಳೆ ಉದ್ದೇಶದಿಂದ ಇಲ್ಲ ಅಂತ ಅರ್ಥ ಮಾಡ್ಕೋ. ಜೇಂಡೆ, ಮಾತು ಬೇಡ, ನೀನು ಬೇಗ ಊಟ ಮಾಡು. ನೀನು ಊಟ ಮಾಡೋವರೆಗೂ ನಾನು ಕಾಯ್ತೀನಿ. ಊಟ ಮಾಡು. ಪ್ರಪಂಚದಲ್ಲಿರೋ ಕಷ್ಟ ಎಲ್ಲ ನಿನಗೆ ಯಾಕೋ ಆರ್ಯ, ನೀನೇನು ಯೋಚನೆ ಮಾಡಬೇಡ. ಈ ಕೆಟ್ಟ ಕಣ್ಣುಗಳಿಂದ ಕಾಪಾಡೋದು ನನ್ನ ಜವಾಬ್ದಾರಿ. ಅಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಮ್ಮ, ಅಮ್ಮ, ಬೆಳಿಗ್ಗೆ ಹೀಗೆ ಕೇಳ್ತಾ ಇದ್ದೀನಿ ಅಂತ ಪ್ಲೀಸ್ ಮಿಸ್ಟೇಕ್ ಮಾಡ್ಕೋಬೇಡಿ. ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ ಅಮ್ಮ? ಅದು ರಾತ್ರಿ ಆರ್ಯ ಸರ್ ಜೋರಾಗಿ ಮಾತಾಡ್ತಾ ಇರೋದು ಕೇಳಿಸ್ತಿತ್ತು. ಬಟ್ ಫ್ಯಾಮಿಲಿ ಮ್ಯಾಟರ್, ಸೊ ಅನ್ನೆಸೆಸರಿ ಇಂಟರ್ಫಿಯರೆನ್ಸ್ ಯಾಕೆ ಅಂತ ನಾನು ರೂಮಿಂದ ಆಚೆ ಬರಲಿಲ್ಲ ಅಷ್ಟೇ. ಹೌದು ಅಮ್ಮ, ನನಗೂ ಆರ್ಯವರ್ಧನ್ ಅವ್ರು ಮಾತಾಡಿದ್ದು ಕೇಳಿಸ್ತು. ಅಮ್ಮ, ಅವರು ಆ ರೂಮಿಂದ ಹೊರಗೆ ಬಂದ್ರಾ? ನೀವಿಬ್ರು ಯೋಚನೆ ಮಾಡೋವಂಥದ್ದು ಏನೂ ಆಗಿಲ್ಲ. ಅವನು ಆರಾಮಾಗೇ ಇದ್ದಾನೆ. ಮೀರಾ, ನೀನು ಅನು ಮತ್ತು ಆರ್ಯಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಲ್ಲ, ಅದರ ಅರೇಂಜ್ಮೆಂಟ್ಸ್ ಮಾಡ್ಕೊ. ಓಕೆ ಅಮ್ಮ, ನೀವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊ ಅಂತ ಹೇಳ್ತಿದ್ದೀರಾ ಅಂತ ಅಂದಮೇಲೆ ಐ ಆಮ್ ಶ್ಯೂರ್ ಎವ್ರಿಥಿಂಗ್ ಇಸ್ ನಾರ್ಮಲ್. ಐ ವಿಲ್ ಡು ಇಟ್. ಮಾಮಿನ್ ಲಾ ಮನಸ್ಸಲ್ಲಿ ಇಷ್ಟು ಸೀಕ್ರೆಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೂ ಅಷ್ಟೇ ಮನಸ್ಸೆ, ನಿನಗೆ ಚೆನ್ನಾಗಿ ಗೊತ್ತು ನನಗೆ ದಾದ ಮೇಲೆ ಎಷ್ಟು ಸಿಟ್ಟಿತ್ತು ಅಂತ. ಅವ್ರನ್ನ ಪ್ರಶ್ನೆ ಮಾಡಲೇಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಮ್ಮನಿಗೂ ಎಲ್ಲ ಗೊತ್ತಿದ್ದು ನಮಗೇನು ಹೇಳಿಲ್ಲಲ್ವ ಮಾನ್ಸಿ. ಅದನ್ನು ನೆನೆಸ್ಕೊಂಡ್ರೇ ನಿನ್ನೆ ರಾತ್ರಿ ನಿನ್ನ ಕ್ವೆಶನ್ಸ್ಗೆಲ್ಲ ಆನ್ಸರ್ ಸಿಕ್ಕಿರಬೇಕಲ್ಲ. ನಮ್ಮ ತಂದೆ ಸಾವಿಗೆ ದಾದನೇ ಕಾರಣ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೇಲಿ ಇಷ್ಟೆಲ್ಲ ನಡೆದಿರ್ಬೋದಂತ ಒಂದು ಸಣ್ಣ ಡೌಟ್ ಕೂಡ ಬರಲಿಲ್ಲಲ್ಲ ಮಾನ್ಸಿ. ಅಲ್ಲ, ಕೊಲೆ ಮಾಡಿದ್ದು ಆ ಜೇಂಡೆ, ದಾದ ಯಾಕೆ ಅವನು ಬಚಾವ್ ಮಾಡಬೇಕಿತ್ತು? ಈಗ ನಿನ್ನ ಕ್ವೆಶನ್ನೇ ಚೇಂಜ್ ಆಯ್ತಲ್ಲ ಹರ್ಷ. ಇದನ್ನೇ ನಾನು ಹೇಳಿದ್ದು, ಈ ಕ್ಷಣಕ್ಕೆ ಈ ಮನೇಲಿ ಯಾವ್ದು ಸತ್ಯ ಅನ್ಸುತ್ತೆ ಅದು ನೆಕ್ಸ್ಟ್ ಮೂಮೆಂಟ್ಗೆ ಚೇಂಜ್ ಆಗ್ಬೋದು. ನೆನೆ ನಮ್ಮ ಮನೇಲಿ ನಡೆದಿದ್ದು ಫೈನಲ್ ಡಿಸಿಷನ್ನೇ ಆಗಿದ್ರು ನನಗೆ ಯಾಕೋ ಅದು ಸತ್ಯ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ಈ ಮನೆ ಒಂಥರ ರಹಸ್ಯಗಳ ಅಕ್ಷಯ ಪಾತ್ರೆಯಿಂದ ತೆಗೆದಷ್ಟು ಹೊಸ ಹೊಸ ರಹಸ್ಯಗಳು ಬಯಲಾಗ್ತಾನೆ ಇರುತ್ತೆ. ಉಧೋ ಉಧೋ
ನಮ್ಮನೇಲಿ ಇಷ್ಟೆಲ್ಲ ಆಗೋದಕ್ಕೆ ಇವರು ಒನ್ ಆಫ್ ದ ರೀಸನ್. ಮುಂದೆ ಏನಾಗುತ್ತೆ ಅಂತ ಹೇಳಕ್ ಬಂದ್ರು ಅನ್ಸುತ್ತೆ. ಉದೋ ಉದೋ ಎಲ್ಲಮ್ಮ, ಗಾಳಿ ಜೋರಾಗಿ ಬೀಸಿದ್ರ ದೀಪ ಆರ್ತದ, ಆದ್ರ ಜ್ಯೋತಿ ಆರ್ವಲ್ದು. ಸಂಶಯ ಗಾಳಿ ಇದ್ದಂಗ, ನಂಬಿಕೆ ಜ್ಯೋತಿ ಇದ್ದಂಗ. ಸದಾ ಈ ತಾಯಿ ಮೇಲೆ ನಂಬಿಕೆ ಇರ್ಲಿ. ಉದೋ ಉದೋ ಎಲ್ಲಮ್ಮ. ಮಗಳು ಮನಿ ಸೇರಿಯಾಳ ಅನ್ನೋ ಸಂತೋಷದಾಗ ಈ ತಾಯಿನ ಮರಿಬೇಡಿ. ಮಗಳನ್ನ ಕಾಯೋದಕ್ಕ ಈ ತಾಯಿ ಸದಾ ಜೊತೆಗೆ ನಿಂತಿರ್ತಾಳ. ಆ ಧೈರ್ಯ ಇರೋದಿಂದನೇ ತಾಯಿ ನಾವು ನೆಮ್ಮದಿಯಾಗಿರೋದು. ನೆಮ್ಮದಿ ಸದಾ ಇರ್ಬೇಕಂದ್ರ ಭಕ್ತಿನೂ ಸದಾ ಇರ್ಬೇಕ. ಕೆಟ್ಟ ಕನಸು ಕಳೆದು ಸುಂದರ ಬದುಕು ಈ ಮನಿ ಮಕ್ಕಳು ಮುಂದೈತಿ. ಈ ದಿನ ತಾಯಿ ನೆನೆಸ್ಕೊಳ್ಳಿ. ಮಗಳಿಗ ಮತ್ತೆ ಸೌಭಾಗ್ಯ ಪ್ರಾಪ್ತಿ ಆಗಿದೆ. ಅವಳ ಗಂಡ ಅವಳ ಸಂಘ ಬರೋದಕ್ಕ ಈ ತಾಯಿ ಆಶೀರ್ವಾದ ಬೇಕು. ತಾಯಿ ಆರಾಧನೆ ಶುರುವಾಗ್ಲಿ. ಪುಷ್ಪ, ನಿನ್ನ ಮಗಳು ಎಲ್ಲಿ ಸೇರ್ಬೇಕ ಅಲ್ಲಿಗೆ ಸೇರಿಯಾಳ. ನಿನ್ನೆಲ್ಲ ಚಿಂತಿ ಇವತ್ಗ ಕೊನೆ ಆದ್ವು. ಉಧಾ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾರ್ಕುದೋ. ಉಧೋ ಉಧೋ ಉದೋ. ಜೋಗ್ತವ ತಾಯಿ ಆರಾಧನೆ ಆಗಲಿ ಅಂತ ಹೇಳಿದ್ಲಲ್ವಾ? ಹೌದಮ್ಮ, ಇವತ್ತು ಅಷ್ಟಮಿ ಬೇರೆ, ಅದಕ್ಕೆ ಜೋಗ್ತವ ಬಂದು ಹೇಳಿರಬೇಕು. ಪ್ರತಿ ಅಷ್ಟಮಿಲೂ ಅನುಗೆ ಕೆಟ್ಟ ಕನ್ಸುಗಳು ಬೀಳ್ತಾ ಇತ್ತು. ಇನ್ನು ಮುಂದೆ ಅದೆಲ್ಲ ನಿಲ್ಬೋದು. ಪೂಜೆ ಮಾಡೋಣ, ತಾಯಿ ಆರಾಧನೆ ಆಗಲಿ. ಹ್ಞೂ ಅಮ್ಮ, ಪೂಜೆಗೆ ಏನೇನು ಬೇಕೋ ಅದಕ್ಕೆಲ್ಲ ನಾನು ಸಹಾಯ ಮಾಡ್ತೀನಿ. ಅನು ಅಮ್ಮ, ಶಾರದಮ್ಮ ಹೇಳಿದ್ರು ಇವತ್ತು ಮನೇಲಿ ಅಷ್ಟಮಿ ಪೂಜೆ ಇದೆಯಂತೆ, ನೀವು ಬೇಗ ರೆಡಿಯಾಗಿ ಬರಬೇಕಂತೆ ಕೆಳಗೆ. ಅಷ್ಟಮಿ ಪೂಜೆನಾ? ಜೋಗ್ತವ ಬಂದಿದ್ರಾ? ಹಾಂ, ಬಂದಿದ್ರಮ್ಮ. ಸರಿ, ನಾ ಬರ್ತೀನಿ. ಹಾಂ, ಸರಿ. ನನ್ನ ಮದುವೆ ಸೀರೆ ಇದನ್ನೇ ಉಟ್ಕೊಂಡು ಹೋಗ್ತೀನಿ. ಮೀರಾ, ನಿನ್ನ ಪ್ಲ್ಯಾನ್ ಬೇರೆನೇ ಇತ್ತು, ಆದರೆ ದಿಢೀರಂತ ಪೂಜೆಗೆ ವ್ಯವಸ್ಥೆ ಮಾಡಿಬಿಟ್ವಿ. ನಿಮ್ಮ ಅರೇಂಜ್ಮೆಂಟ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಇಟ್ಸ್ ಓಕೆ ಅಮ್ಮ. ಆರ್ಯ ಸರ್ಗೆ ಎಂಗೇಜ್ಮೆಂಟ್, ಮದುವೆ ಇದು ಯಾವುದೂ ನೆನಪಿಲ್ಲ ಅಂತ ಇದನ್ನೆಲ್ಲ ಮತ್ತೆ ರಿಕ್ರಿಯೇಟ್ ಮಾಡಿ ಅವ್ರಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ವಿ. ಬಟ್ ಈಗ ಸರ್ಗೆ ದೇವರ ಆಶೀರ್ವಾದನೇ ಸಿಗ್ತಾ ಇದೆ ಅಂತ ಅಂದಮೇಲೆ ಪೂಜೆನೇ ಬೆಸ್ಟ್ ಅಲ್ವಾ? ನಿಜ ಮೀರಾ, ನಮ್ಮ ಆಸೆನೂ ಅದೇ. ಆದಷ್ಟು ಬೇಗ ಅನು ಮತ್ತು ಆರ್ಯ ಮೊದಲಿನ ಥರ ಆದರೆ ಅಷ್ಟೇ ಸಾಕು. ಖಂಡಿತ ಆಗುತ್ತಮ್ಮ. ಎಲ್ಲವ ತಾಯಿ ಬೆಟ್ಟದಂಥ ಕಷ್ಟನೇ ಮಂಜಿನಾಗಿ ಕರಗಿಸಿದಾಳೆ. ಇನ್ನು ಇದರಿಂದ ಕಾಪಾಡಲ್ವಾ? ವಾವನು, ಯು ಲುಕಿಂಗ್ ಗಾರ್ಜಿಯಸ್. ನಿಮ್ಮ ಮುಖದಲ್ಲಿ ಮತ್ತೆ ಮದುವೆ ಕಳೆ ಬಂದಿದೆ. ಮದುಮಗ ಎಲ್ಲಿ? ಅನು, ಆರ್ಯ ಎಲ್ಲಿ? ಅದು ಅಮ್ಮ, ಅವರು ಮೇಲೆ ರೂಮಲ್ಲಿ ಇರಲಿಲ್ಲ. ಮೇ ಬಿ ಅವ್ರು ಇಲ್ಲಿರ್ಬೋದೇನೋ ಅಂತ ಅಂದ್ಕೊಂಡು ಬಂದೆ. ಬೆಳಿಗ್ಗೆಯಿಂದ ನಾನು ಆರ್ಯನ್ ನೋಡಿಲ್ಲ. ಹರ್ಷ, ಒಂದ್ಸಲ ಚೆಕ್ ಮಾಡು.
ಓಕೆ ಅಮ್ಮ, ನಾನು ನೋಡ್ಕೊಂಬರ್ತೀನಿ. ಐ ನ್ಯೂ ಇಟ್. ಹೀಗೆ ಏನೋ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಹಾಗೆ ಆಯಿತು. ಮಾಮಿನ್ ಲಾ, ಐ ಥಿಂಕ್ ಜೇಂಡೇನೂ ಮನೇಲಿ ಇಲ್ಲ. ಜೇಂಡೆಗೆ ಮನೆಗೆ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ. ಹೇಳಿದ ಮಾತನ್ನ ಇಷ್ಟು ಬೇಗ ಕೇಳೋ ಮನುಷ್ಯ ಅಲ್ಲ ಜೇಂಡೆ. ಅಮ್ಮ, ಆರ್ಯ ಸರ್ ಮತ್ತೆ ಜೇಂಡೆ ಸರ್ ಇಬ್ರು ಕಾಣ್ತಿಲ್ಲ.